ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮನುಜ ಹೇಮಂತ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವಾಗಂತೂ ಬಿಸಿಲು ಸಿಕ್ಕಾಪಟ್ಟೆನೇ ಇದೆ. ಈ ಬಿಸಿಲಲ್ಲಿ ಹಪ್ಳ ಸಂಡಿಗೆ ಒಣಗಿಸೋದಕ್ಕೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಇವತ್ತು ಬೆಳಗ್ಗೆನೇ ಹಪ್ಳ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಮಾಡೋದು ಮಸಾಲ ಹಪ್ಳ. ಇಲ್ಲಿ ನಮ್ಮ ಅತ್ತೆ ಮಸಾಲೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಹೊರ್ಗಡೆ ಬಂದು ನೋಡಿದ್ರೆ ಇನ್ನೂ ಸೂರ್ಯನೂ ಬಂದಿರಲಿಲ್ಲ. ಫುಲ್ ಒಂಥರ ಚಳಿ ಇತ್ತು. ಇನ್ನು ಬಿಸಿಲು ಜಾಸ್ತಿ ಆಗಿಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಕುತ್ಕೊಂಡು ಮಾಡೋದಕ್ಕೆ. ಸೊ ಬಿಸಿಲು ಬರೋದಕ್ಕಿಂತ ಮುಂಚೆ ಹಪ್ಳ ಮಾಡಿ ಮುಗಿಸೋಣ ಅಂತ ಹಪ್ಳದ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ವಿ. ಈ ರೀತಿ ಆ್ಯಕ್ಚುಲಿ ನೂರಾರು ಥರ ಹಪ್ಳ ಮಾಡ್ತಾರೆ ಗೊತ್ತಿರೋ ಹಾಗೆ, ಆದರೆ ನಾವಿಲ್ಲಿ ಮಾಡಿದ್ದು ಮಸಾಲ ಹಪ್ಳ. ಹಿಟ್ಟು ರೆಡಿ ಮಾಡಿ ಈ ರೀತಿ ಮುದ್ದೆ ಮಾಡಿಟ್ಕೊಂಡ್ವಿ. ಅದರಲ್ಲಿ ಫಸ್ಟಿಗೆ ಒಂದು ಮುದ್ದೆನ ತೊಗೊಂಡ್ವಿ, ಯಾಕಂದರೆ ಆರೋಗುತ್ತೆ ಅಂತ ಅದನ್ನು ಮುಚ್ಚಿಟ್ಟಿರ್ತೀವಿ. ಒಂದೊಂದೇ ಮುದ್ದೆ ತೊಗೊಂಡು ಹಪ್ಳ ಮಾಡೋದಕ್ಕೆ ಸಣ್ಣ ಸಣ್ಣ ಉಂಡೆಗಳನ್ನ ರೆಡಿ ಮಾಡ್ಕೋತೀವಿ. ಸೊ ಅತ್ತೆ ಸ್ವಲ್ಪ ದೇವ್ರ ಪೂಜೆ ಮಾಡಬೇಕಿತ್ತು ಅಂತ ಹೇಳಿ ಮಾಡ್ತಾಯಿದ್ರು. ಅವ್ರು ಬರೋಷ್ಟರಲ್ಲಿ ನಾನು ಹಪ್ಳ ಮಾಡೋಣ ಅಂತ ರೆಡಿ ಇದ್ದೆ. ಆಗಷ್ಟೇ ಹೇಮಂತವ್ರು ಎದ್ದು ಬಂದು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಕೂತ್ಕೊಂಡ್ರು. ಸರಿ ಓಕೆ, ನೀವು ಉಂಡೆ ಮಾಡಿಕೊಡಿ, ನಾನು ಹಪ್ಳ ಒತ್ತೀನಿ ಅಂತ ಹೇಳಿ ನಾನು ಹಪ್ಳ ಒತ್ತೋದಕ್ಕೆ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ಮಾಡ್ತಿದ್ವಿ. ಪೂಜೆ ಎಲ್ಲ ಮುಗಿಸಿ ಅತ್ತೆನೂ ಬಂದರು. ಆದಮೇಲೆ ಹಪ್ಳ ಫುಲ್ ರೆಡಿ ಆಯಿತು. ಇಲ್ಲಿ ನಮ್ಮನೆ ಹತ್ರ ಸ್ವಲ್ಪ ಪಾರಿವಾಳಗಳ ಕಾಟ ಇದೆ. ಹಾಗೆ ಬಿಟ್ಟರೆ ಹಪ್ಳ ಎತ್ಕೊಂಡು ಹೋಗುತ್ತೆ ಅಥವಾ ಗಲೀಜು ಮಾಡುತ್ತೆ ಅಂತ ಹೇಳಿ ಹಪ್ಳ ಒತ್ತಿದ್ದಾದಮೇಲೆ ತೆಳುವಾಗಿರೋ ಸೀರೆನ ಮುಚ್ಚಿದ್ವಿ. ಎಲ್ಲ ಆದಮೇಲೆ ತಿಂಡಿ ಮುಗಿಸಿ ಸ್ವಲ್ಪ ಬಟ್ಟೆಗಳು ತೊಗೋಬೇಕಿತ್ತು. ಅಂದರೆ ಮಹಂತಗೆ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಬಟ್ಟೆಗಳು ತೊಗೊಳ್ಳೋಣ ಅಂತ ಮೈಸೂರಿಗೆ ಬಂದ್ವಿ. ಈ ಒಂದು ಶಾಪಲ್ಲಿ ಮಕ್ಕಳ ಬಟ್ಟೆಗಳು ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯೂಶ್ವಲಿ ಮನೆ ಹತ್ರ ಹಾಕುವಂಥ ಬಟ್ಟೆಗಳು ನಂದಾಗಿರ್ಬೋದು ಅಥವಾ ಮಹಂತದಾಗಿರ್ಬೋದು ನಾವಿಲ್ಲೇ ಬಂದು ಶಾಪ್ ಮಾಡ್ತೀವಿ. ಬರೀ ಬಟ್ಟೆಗಳಷ್ಟೇ ಅಲ್ಲ, ಇನ್ನೂ ಬೇರೆ ಮನೆಗೆ ಬೇಕಾಗಿರೋ ಒಂದಷ್ಟು ಐಟಮ್ಸ್ ಸಿಗುತ್ತೆ. ಸದ್ಯಕ್ಕೆ ನಾವು ಬಂದಿದ್ದು ಬಟ್ಟೆ ತೊಗೊಳ್ಳೋದಕ್ಕೆ. ಆ ಕೆಲಸ ಮಾಡೋಣ ಅಂತ ಹೇಳಿ ಮಹಂತ್ಗೆ ಒಂದಷ್ಟು ಟೀ ಶರ್ಟ್ಸು ಮತ್ತು ಪ್ಯಾಂಟ್ಸ್ ಎಲ್ಲ ತೊಗೊಂಡ್ವಿ. ಆದಮೇಲೆ ನೆಕ್ಸ್ಟು ಮತ್ತೆ ಬೈಕ್ ತಿರುಗಿಸಿದ್ದು ಯಾವುದಾದ್ರೂ ಪಾರ್ಕಲ್ಲಿ ಹೋಗಿ ಪಾಪುನ ಆಟಾಡ್ಸೋಣ ಅಂತ. ನಾವು ಬಂದಿದ್ದು ವಿ ಮೊಹಲ್ಲಾದಲ್ಲಿರೋ ವಿವೇಕಾನಂದ ಪಾರ್ಕ್ಗೆ. ಅಲ್ಲಿ ತುಂಬ ಇತ್ತು ಮಕ್ಕಳು ಆಟ ಆಡೋ ಅಂಥದ್ದು. ಮಹಂತ್ ಇಷ್ಟಪಟ್ಟೆ ಆಟ ಆಡ್ತಿದ್ದ. ಬಟ್ ಏನಂದರೆ ಅಷ್ಟೊಂದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ನ ಅಂತ ಹೇಳೋದಕ್ಕಾಗಲ್ಲ. ಒಳಗಡೆ ಬಂದ ತಕ್ಷಣವೇ ಕಿಡ್ಸ್ ಪ್ಲೇ ಗ್ರೌಂಡ್ ಇರೋದ್ರಿಂದ ನನಗೆ ಸ್ಟಾರ್ಟಿಂಗ್ ಒಳಗಡೆ ಬಂದಿದ್ದ ತಕ್ಷಣ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಏನು ಅನ್ನಿಸ್ಲಿಲ್ಲ. ಯಾಕಂದರೆ ಇಲ್ಲಿ ಎಷ್ಟೊಂದು ಇದೆ ಮಕ್ಕಳು ಆಟಾಡೋದಕ್ಕೆ. ಬಟ್ ಕೆಲವೊಂದು ಮುರಿದೋಗಿದೆ, ಇನ್ನೂ ಕೆಲವೊಂದು ವರ್ಕ್ ಆಗ್ತಿಲ್ಲ. ಅಷ್ಟೊಂದು ಏನು ಇಷ್ಟ ಆಗಿಲ್ಲ. ಬಟ್ ಆದ್ರೂ ಈ ರೀತಿ ಇದ್ದರೂ ಕೂಡ ತುಂಬಾ ಮಕ್ಕಳಿದ್ರು. ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ರು. ಸೊ ಈ ರೀತಿ ಇರುವಾಗಲೇ ಎಷ್ಟೊಂದು ಮಕ್ಕಳು ಬರ್ತಾರೆ. ಇದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ರೆ ಇನ್ನೂ ಜಾಸ್ತಿ ಮಕ್ಕಳು ಬರ್ಬೋದು, ಇನ್ನೂ ಉಪಯೋಗ ಆಗುತ್ತೆ ಜನಕ್ಕೆ ಅಂತ ಅನಿಸ್ತು. ಮಹಂತ್ ಅಂತೂ ಯಾವ ಗೇಮ್ನೂ ಕಂಪ್ಲೀಟಾಗಿ ಆಡ್ತಾನೆ ಇರಲಿಲ್ಲ. ಎಲ್ಲ ಕಡೆ ಒಂದೊಂದು ರೌಂಡು, ಅಲ್ಲಿ ಸ್ವಲ್ಪ ಹೊತ್ತು ಇಲ್ಲಿ ಸ್ವಲ್ಪ ಹೊತ್ತು. ಇವಾಗೇನಾದರೂ ಒಂದು ಸಲ ಇಲ್ಲಿ ಆಟ ಆಡ್ತಿದ್ದಾನೆ ಅಂದರೆ ನೆಕ್ಸ್ಟ್ ಮತ್ತೆ ಇನ್ನೆಲ್ಲೋ ಕೈ ತೋರಿಸ್ತಾ ಇದ್ದ, ಅಲ್ಲಿ ಹೋಗ್ತೀನಿ ನಾನು ಅದನ್ನು ಆಟ ಆಡಬೇಕು ಅಂತ. ಇವಾಗ ಇಲ್ಲ ಆಡ್ತಿದ್ದಾನೆ ನೋಡಿ. ಇದು ಬಂದು ಮಕ್ಕಳು ತಿರ್ಗೋ ಅಂಥದ್ದು. ಮೇ ಬಿ ಎಲ್ಲರೂ ಕೂತ್ಕೊಂಡು, ಬಟ್ ಅದು ಅಷ್ಟು ಚೆನ್ನಾಗಿರಲಿಲ್ಲ, ಮುರಿದೋಗಿತ್ತು ಮತ್ತು ಇದು ಸ್ಟಕ್ ಆಗಿತ್ತು. ಆದರೆ ಇಂಥ ಕೊರತೆಗಳನ್ನೆಲ್ಲ ನಾವು ದೊಡ್ಡವರು ಅಬ್ಸರ್ವ್ ಮಾಡ್ತೀವಿ. ಬಟ್ ಮಕ್ಳಿಗೆ ಗೊತ್ತಾಗಲ್ಲ. ಅವ್ರಿಗೆ ಆಟ ಆಡೋದು ಅಷ್ಟೇ ಗೊತ್ತು. ಆಟ ಆಡೋದಕ್ಕೆ ಏನು ಸಿಗುತ್ತೆ ಹೊಸ್ದಾಗಿ ಅಂತ ಅವ್ರು ಅದನ್ನು ನೋಡ್ತಾ ಇರ್ತಾರೆ. ಬಟ್ ನಾವು ಇದನ್ನೆಲ್ಲ ನೋಡ್ತೀವಲ್ವ, ಆವಾಗ ಆ ಥರ ಅನ್ನಿಸ್ತು ನನಗಂತೂ. ಇನ್ನೂ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ಯಾಕಂದರೆ ತುಂಬ ಮಕ್ಕಳಿದ್ದಾರೆ, ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಆ್ಯಕ್ಚುಲಿ ಇದು ರೋಡ್ ಸೈಡ್ ಇರೋ ಪಾರ್ಕು, ವಿವೇಕಾನಂದ ಪಾರ್ಕ್ ಅಂತಲೇ ಕರೀತಾರೆ. ಇಲ್ಲಿ ಒಂದು ಜೋಕಾಲಿ ಇತ್ತು. ಆ್ಯಕ್ಚುಲಿ ಎಲ್ಲ ಪಾರ್ಕಲ್ಲೂ ಇರುತ್ತೆ ಯೂಶ್ವಲಿ, ಬಟ್ ಇದು ಮುರಿದೋಗಿತ್ತು. ಹೆಂಗೋ ಮ್ಯಾನೇಜ್ ಮಾಡ್ತಿದ್ರು. ಒಂದೇ ಇದ್ದಿದ್ದು, ಸೈಡಲ್ಲಿರೋದಂತೂ ಇಷ್ಟು ಆಡೋಕ್ಕಾಗ್ತಿರ್ಲಿಲ್ಲ. ಮಹಂತ ಹೇಳ್ತಿದ್ದ ಆಗ್ತಿಲ್ಲ, ಇದು ಚೆನ್ನಾಗಿಲ್ಲ ಅಂತಿದ್ದ. ಆದರೂ ಸ್ವಲ್ಪ ಹೊತ್ತು ಆಟ ಆಡಿ ನೆಕ್ಸ್ಟ್ ಮತ್ತೆ ಬೇರೆ ಕಡೆಗೆ ಹೋಗೋಣ ಅಂತ ನೋಡಿದ್ವಿ. ನಮ್ಮನೆ ಹತ್ರ ಯಾವುದು ಪಾರ್ಕ್ ಇಲ್ಲ, ಹಾಗಾಗಿ ನಾವು ಬೇರೆ ಪಾರ್ಕ್ಗಳು ಯಾವ್ದು ಚೆನ್ನಾಗಿದೆ ಮೈಸೂರಲ್ಲಿ ಅಂತ ನೋಡ್ತಾ ಇರ್ತೀವಿ.
ಹಾಗೇನೆ ಹುಡುಕ್ತಾ ನಾವು ಇವತ್ತು ಬಂದಿದ್ದು ಈ ಪಾರ್ಕ್ಗೆ. ಬಹುಶಃ ಸಂಡೇ ಆಗಿದ್ದ ಕಾರಣನೋ ಏನೋ ಜನ ಜಾಸ್ತಿ ಇದ್ದರು, ಅಥವಾ ಯಾವಾಗಲೂ ಹೀಗೆ ಇರ್ತಾರಾ ಅದು ನನಗೆ ಗೊತ್ತಿಲ್ಲ. ಮತ್ತು ಈಗೆಲ್ಲ ಹೊಸ್ದಾಗಿ ಎಲ್ಲ ಪಾರ್ಕ್ಗಳಲ್ಲೂ ಈ ಜಿಮ್ ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ. ಅದೂ ಕೂಡ ಅಷ್ಟೇ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಯಾವುದೂ ವರ್ಕ್ ಆಗ್ತಿರಲಿಲ್ಲ, ಎಲ್ಲ ಮುರಿದೋಗಿರೋದೇ ಇತ್ತು. ಸರಿ, ಇನ್ನೇನು ಮಹಂತ್ ಆಟ ಆಡಿದ್ದು ಸಾಕು, ನಾವು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಪಾರ್ಕ್ಗೆ ಒಳಗಡೆ ಬಂದ್ವಿ. ಇಲ್ಲೆಲ್ಲ ನೋಡಿದಾಗ ಓಕೆ, ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅನಿಸ್ತು. ಒಳಗಡೆ ಬಂದಮೇಲೆ ಆ ರೀತಿ ಅನಿಸಿದ್ದು. ಬಟ್ ಎಂಟ್ರೆನ್ಸಲ್ಲೇ ಇರೋ ಕಿಡ್ಸ್ ಪ್ಲೇ ಗ್ರೌಂಡಲ್ಲಿ ಯಾಕೆ ಆ ಥರ ಮೇಂಟೈನ್ ಮಾಡಿದ್ದಾರೆ, ಅಥವಾ ಯಾಕೆ ಆ ಥರ ಎಕ್ವಿಪ್ಮೆಂಟ್ಸು ಎಲ್ಲ ಇಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಒಳಗಡೆ ಬಂದಾಗ ಮಹಂತ್ ಸ್ವಲ್ಪ ದೂರ ನಡೆಯೋ ಅಂದರೆ ಇಲ್ಲ ಅಂತೇಳಿ ಅಪ್ಪನ ಹೆಗ್ಲ ಮೇಲೆ ಕುತ್ಕೊಬಿಟ್ಟಿದ್ದ. ತುಂಬ ದೊಡ್ಡ ದೊಡ್ಡ ಮರಗಳೆಲ್ಲ ಇತ್ತು. ಎಲ್ಲನೂ ನೋಡಿ ಖುಷಿ ಪಡ್ತಾ ಇದ್ದ, ಎಷ್ಟು ದೊಡ್ಡದಾಗಿದೆ ಮರ ಅಂತ. ತೀರಾ ಒಳಗಡೆ ಬಂದಮೇಲೆ ಓಕೆ ಪಾರ್ಕ್ ಅಂತ ಅನ್ಸೋಕ್ಕೆ ಶುರುವಾಗಿತ್ತು. ವಿವೇಕಾನಂದ ಪಾರ್ಕ್ ಅಂತೀರಾ, ಎಲ್ರಿ ಹೇಗ್ರಿ ಅಂತ ಕೇಳಿದ್ದಕ್ಕೆ, ಬಾ ನಿಂಗೆ ವಿವೇಕಾನಂದ ಸ್ಟ್ಯಾಚು ತೋರಿಸ್ತೀನಿ ಅಂತ ಹೇಮಂತ್ ಅವ್ರು ಕರ್ಕೊಂಡೋಗಿ ತೋರಿಸಿದ್ರು. ಅದು ಪಾರ್ಕಿಂದ ತೀರಾ ಮುಂದೆ ಇತ್ತು. ಅದಾದಮೇಲೆ ಮತ್ತೆ ಪಾರ್ಕ್ ಒಳಗಡೆಯಿಂದ ನಾವು ಆಚೆ ಬರ್ದಂತೆ ಬೈಕ್ ನಿಲ್ಸಿದ ಕಡೆಗೆ ರೋಡ್ ಸೈಡ್ ನಡ್ಕೊಂಡು ಹೋಗೋಕ್ಕಿರೋ ಜಾಗದಲ್ಲಿ ಆರಾಮಾಗಿ ಬಂದ್ವಿ. ಒಂಥರ ಚೆನ್ನಾಗಿತ್ತು. ಮುಸ್ಸಂಜೆ ಟೈಮಲ್ಲಿ ಮಗ ಮತ್ತು ಗಂಡನ ಜೊತೆ ಕೈ ಹಿಡ್ಕೊಂಡು ಹೀಗೆ ರೋಡ್ ಸೈಡ್ ಬಂದಿದ್ದು. ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಪಾರ್ಕ್ ಮುಂದೆನೇ ಗೋಲ್ಗಪ್ಪ ಮಾರ್ತಾಯಿದ್ರು. ಅದು ಬೇಕು ರೀ ಕೊಡಿಸಿ ಅಂದೆ, ಸೊ ಕೊಡಿಸಿದ್ರು. ತಿಂದು ಮನೆ ಕಡೆ ಬಂದ್ವಿ. ಬರೋ ಅಷ್ಟರಲ್ಲಿ ಅತ್ತೆ ಹಪ್ಪಳ ಎಲ್ಲ ಒಣಗಿತ್ತು ಅಂತ ಎತ್ತಿಟ್ಟಿದ್ರು. ಆದಮೇಲೆ ರಾತ್ರಿ ಅಡುಗೆಗೆ ಟೊಮೊಟೊ ಸಾಂಬಾರು ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ವಲ್ಪ ಟೊಮೊಟೊ ತೊಗೊಂಡೆ. ಟೊಮೊಟೊ ಸಾಂಬಾರಿಗೆ ಟೊಮೊಟೊನೇ ಜಾಸ್ತಿ ಬೇಕು ಅಲ್ವಾ, ಆಫ್ಕೋರ್ಸ್. ಸೊ ಟೊಮೊಟೊನೆಲ್ಲ ಮೊದಲು ನೀಟಾಗಿ ನೀರಲ್ಲಿ ತೊಳೆದು ಕಟ್ ಮಾಡಿಕೊಂಡೆ. ಕಟ್ ಮಾಡಿರೋ ಟೊಮೊಟೊನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡೆ. ಜಾಸ್ತಿ ಟೊಮೊಟೊ ಇದ್ದಿದ್ದರಿಂದ ಒಂದೇ ಸಲಿಗಾಗಲ್ಲ, 2 ರೌಂಡ್ ಮಾಡ್ಕೊಳ್ಳೋಣ ಅಂತ 2 ರೌಂಡ್ ಮಿಕ್ಸಿ ಮಾಡಿಕೊಂಡು ಟೊಮೊಟೊನ ಮೊದಲಿಗೆ ಪೇಸ್ಟ್ ಮಾಡಿಕೊಂಡೆ. ಆಮೇಲೆ ಈ ಕಡೆ ಸೈಡು ಮಸಾಲೆಗೆ ತೆಂಗಿನಕಾಯಿ ತುರಿ, ಬೆಳ್ಳುಳ್ಳಿ, 1-1.5 ಅಷ್ಟು ಈರುಳ್ಳಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಶುಂಠಿ ತೊಗೊಂಡೆ. ಮಸಾಲೆ ರುಬ್ಬೋಕ್ಕಿಂತ ಮುಂಚೆ ಇಲ್ಲಿ ಒಂದು ಕುಕ್ಕರಿಗೆ ನಾನು ಆಯಿಲ್ ಹಾಕಿ ಮತ್ತು ಈರುಳ್ಳಿ ಹಾಕಿ ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಹೊತ್ತು ಕುದೀಲಿ, ಅಷ್ಟರಲ್ಲಿ ಮಸಾಲೆ ರುಬ್ಕೊಬಿಡೋಣ ಅಂತ ಅದೇ ಜಾರಿಗೆ ನಾನು ಆಲ್ರೆಡಿ ತೋರಿಸಿರೋ ಏನು ಮಸಾಲೆ ತೋರಿಸ್ದೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅದ್ರ ಫ್ಲೇವರೆಲ್ಲ ಹೋಗಬೇಕು. ಅದಕ್ಕೆ ಅದನ್ನು ಕುದಿಯೋದಕ್ಕೆ ಬಿಟ್ಟು ಇಲ್ಲಿ ಮಸಾಲೆನ ನಾನಿವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ತೋರಿಸಿರೋ ಮಸಾಲೆಗೆ ಸ್ವಲ್ಪ ಸಾಂಬಾರು ಪುಡಿನ ಮಿಕ್ಸ್ ಮಾಡಿಕೊಂಡು, ಅಂದರೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಈಗ ನೋಡಿದ್ರೆ ಟೊಮೊಟೊ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡಬೇಕು. ಮಸಾಲೆ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ 10 ನಿಮಿಷ ಇದನ್ನು ಕುದಿಯೋಕೆ ಬಿಟ್ಟರೆ ಸಾಕು, ನಮ್ಮ ಟೊಮೊಟೊ ಸಾಂಬಾರು ರೆಡಿ ಆಗುತ್ತೆ. ನಾನಿವಾಗ ಇದನ್ನು ಸುಮ್ಮನೆ ಹಾಗೆ ಕುಕ್ಕರ್ ಕ್ಯಾಪ್ನ ಮುಚ್ತಿದ್ದೀನಿ, ಅಂದರೆ ವಿಷಲೇನು ಬರ್ಸ್ತಿಲ್ಲ, ಸುಮ್ಮನೆ ಹಾಗೆ ಮುಚ್ಚಿದ್ದೀನಿ. 10 ನಿಮಿಷ ಆದಮೇಲೆ ಸಾಂಬಾರು ಕುದೀತಾ ಇದೆ. ಅನ್ನ ಮತ್ತು ಮುದ್ದೆಗೆ ಸೂಪರ್ ಕಾಂಬಿನೇಷನ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.